ನಿಮ್ಮ ಕನಸುಗಳನ್ನು ಅನುಸರಿಸುವ ಧೈರ್ಯ ಇದ್ರೆ ಸಕಲ ಬ್ರಹ್ಮಾಂಡವೇ ನಿಮಗೆ ಸಹಾಯ ಮಾಡುತ್ತದೆ. ಇದು ಜಗತ್ತಿನ ಪ್ರಸಿದ್ಧ ಪುಸ್ತಕ ದಿ ಆಲ್ಕೆಮಿಸ್ಟ್ನ ಹೃದಯಸ್ಪರ್ಶಿ ಸಂದೇಶ. ಈ ಕಥೆಯ ನಾಯಕನು ಸ್ಯಾಂಟಿಯಾಗೋ ಎಂಬ ಯುವ ಮೇಯಾಳು. ಅವನಿಗೆ ತನ್ನ ಕುರಿಗಳ ಜೊತೆ ಸ್ಪೇನ್ನ ಗ್ರಾಮಾಂತರ ಪ್ರದೇಶಗಳಲ್ಲಿ ಸಂಚರಿಸುವುದು ತುಂಬಾ ಇಷ್ಟ. ಅವನ ಜೀವನ ಸರಳ, ಆದರೆ ಅವನ ಮನಸ್ಸಿನಲ್ಲಿ ದೊಡ್ಡ ಕನಸುಗಳಿವೆ. ಒಂದು ದಿನ ಅವನಿಗೆ ಮರುಮರು ಕಾಣುವ ಒಂದು ವಿಚಿತ್ರ ಕನಸು ಬರುತ್ತದೆ. ಆ ಕನಸಿನಲ್ಲಿ ಅವನು ಈಜಿಪ್ಟ್ನ ಪಿರಮಿಡ್ಗಳ ಬಳಿ ಇರುವ ಖಜಾನೆಯನ್ನು ಕಂಡುಕೊಳ್ಳುತ್ತಾನೆ. ಆ ಕನಸು ಅವನ ಮನಸ್ಸನ್ನು ಕಾಡುತ್ತಲೇ ಇರುತ್ತದೆ. ಅವನಿಗೆ ಆ ಕನಸಿನ ಅರ್ಥ ತಿಳಿದುಕೊಳ್ಳಬೇಕೆಂದು ಅನಿಸುತ್ತದೆ. ಆ ಕಾರಣದಿಂದ ಅವನು ಒಂದು ಜಿಪ್ಸಿ ಮಹಿಳೆಯನ್ನು ಭೇಟಿ ಮಾಡುತ್ತಾನೆ. ಆಕೆ ಹೇಳುತ್ತಾಳೆ, ನಿನ್ನ ಕನಸು ನಿಜವಾಗಬಹುದು, ನೀನು ಅದನ್ನು ಅನುಸರಿಸಬೇಕು. ಇದಾದ ಬಳಿಕ ಸ್ಯಾಂಟಿಯಾಗೋ ಒಬ್ಬ ಜ್ಞಾನಿಯಾದ ರಾಜನನ್ನು ಭೇಟಿ ಮಾಡುತ್ತಾನೆ, ಮೆಲ್ಕಿಜೆಡೆಕ್. ಅವನು ಸ್ಯಾಂಟಿಯಾಗೋಗೆ ಹೇಳುತ್ತಾನೆ, ಪ್ರತಿಯೊಬ್ಬರಿಗೂ ತಮ್ಮ ಜೀವನದಲ್ಲಿ ಒಂದು ಪರ್ಸನಲ್ ಲೆಜೆಂಡ್ ಇರುತ್ತದೆ, ಅದು ಅವರ ನಿಜವಾದ ಗುರಿ. ಈ ಮಾತುಗಳು ಸ್ಯಾಂಟಿಯಾಗೋನ ಜೀವನವನ್ನು ಬದಲಿಸುತ್ತವೆ. ಅವನು ತನ್ನ ಕುರಿಗಳನ್ನು ಮಾರಿಬಿಟ್ಟು ತನ್ನ ಕನಸಿನ ಹುಡುಕಾಟಕ್ಕೆ ಹೊರಡುತ್ತಾನೆ. ಅವನ ಪ್ರಯಾಣ ಸುಲಭವಾಗಿರಲಿಲ್ಲ. ಮೊದಲು ಅವನು ಆಫ್ರಿಕಾದಲ್ಲಿ ತನ್ನ ಹಣವನ್ನೇ ಕಳೆದುಕೊಳ್ಳುತ್ತಾನೆ. ಆ ಕ್ಷಣದಲ್ಲಿ ಅವನು ಹಿಂದಿರುಗಬೇಕೆಂದು ಯೋಚಿಸುತ್ತಾನೆ. ಆದರೆ ಅವನು ಹಿಂತಿರುಗುವುದಿಲ್ಲ. ಅವನು ಒಂದು ಕ್ರಿಸ್ಟಲ್ ಅಂಗಡಿಯಲ್ಲಿ ಕೆಲಸ ಮಾಡುತ್ತಾನೆ. ಅಲ್ಲಿ ಅವನು ಶ್ರಮಪಟ್ಟು ಕೆಲಸ ಮಾಡಿ ಅಂಗಡಿಯನ್ನು ಬೆಳೆಯಲು ಸಹಾಯ ಮಾಡುತ್ತಾನೆ. ಅವನು ಅಲ್ಲಿ ಒಂದು ಪ್ರಮುಖ ಪಾಠವನ್ನು ಕಲಿಯುತ್ತಾನೆ. ಸಹನೆ ಮತ್ತು ಪರಿಶ್ರಮವು ಜೀವನವನ್ನು ಬದಲಾಯಿಸಬಹುದು. ಆದರೆ ಅವನ ಕನಸು ಇನ್ನೂ ಅವನನ್ನು ಕರೆದಾಡುತ್ತದೆ. ಅವನು ಮತ್ತೆ ತನ್ನ ಪ್ರಯಾಣವನ್ನು ಮುಂದುವರಿಸುತ್ತಾನೆ. ಅವನಿಗೆ ಒಬ್ಬ ಇಂಗ್ಲಿಷ್ ವ್ಯಕ್ತಿ ಸಿಗುತ್ತಾನೆ. ಅವನು ಅಲ್ಕೆಮಿಯ ಬಗ್ಗೆ ಅಧ್ಯಯನ ಮಾಡುತ್ತಿದ್ದಾನೆ. ಅವನ ಮೂಲಕ ಸ್ಯಾಂಟಿಯಾಗೋ ಅಲ್ಕೆಮಿ ಎಂಬುದರ ಅರ್ಥವನ್ನು ತಿಳಿದುಕೊಳ್ಳುತ್ತಾನೆ, ಅಂದ್ರೆ ಸಾಮಾನ್ಯವನ್ನು ಅಮೂಲ್ಯವಾಗಿಸುವ ಕಲೆ. ಆದರೆ ಈ ಕಥೆಯಲ್ಲಿ ಅಲ್ಕೆಮಿ ಕೇವಲ ಲೋಹವನ್ನು ಬಂಗಾರವಾಗಿಸುವುದಲ್ಲ, ಮಾನವನ ಆತ್ಮವನ್ನು ರೂಪಿಸುವುದಾಗಿದೆ. ಪ್ರಯಾಣದಲ್ಲಿ ಸ್ಯಾಂಟಿಯಾಗೋ ಒಬ್ಬ ಸುಂದರ ಹುಡುಗಿಯನ್ನು ಭೇಟಿ ಮಾಡುತ್ತಾನೆ, ಫಾತಿಮಾ. ಅವಳ ಮೇಲೆ ಅವನಿಗೆ ಪ್ರೀತಿ ಹುಟ್ಟುತ್ತದೆ. ಇಲ್ಲಿ ಅವನು ಮತ್ತೊಂದು ಪ್ರಮುಖ ಪಾಠವನ್ನು ಕಲಿಯುತ್ತಾನೆ. ನಿಜವಾದ ಪ್ರೀತಿಯೆಂದರೆ ನಿಮ್ಮ ಕನಸುಗಳನ್ನು ತಡೆಯುವುದಲ್ಲ, ಅದನ್ನು ಬೆಂಬಲಿಸುವುದು. ಫಾತಿಮಾ ಅವನಿಗೆ ಹೇಳುತ್ತಾಳೆ, ನೀನು ನಿನ್ನ ಕನಸನ್ನು ಅನುಸರಿಸು, ನಾನು ನಿನ್ನನ್ನು ಕಾಯುತ್ತೇನೆ. ಇದು ಅವನಿಗೆ ಮತ್ತಷ್ಟು ಶಕ್ತಿ ನೀಡುತ್ತದೆ. ಮುಂದೆ ಅವನು ಒಬ್ಬ ಅಲ್ಕೆಮಿಸ್ಟ್ರನ್ನು ಭೇಟಿ ಮಾಡುತ್ತಾನೆ. ಅವನು ಸ್ಯಾಂಟಿಯಾಗೋಗೆ ಜೀವನದ ಗಂಭೀರ ಸತ್ಯಗಳನ್ನು ಕಲಿಸುತ್ತಾನೆ. ನಿನ್ನ ಹೃದಯದ ಧ್ವನಿಯನ್ನು ಕೇಳು. ಭಯವೇ ನಿನ್ನ ಕನಸುಗಳನ್ನು ತಡೆಯುವ ದೊಡ್ಡ ಅಡ್ಡಿ. ಅವನ ಮಾರ್ಗದರ್ಶನದಲ್ಲಿ ಸ್ಯಾಂಟಿಯಾಗೋ ತನ್ನ ಭಯಗಳನ್ನು ಜಯಿಸುತ್ತಾನೆ. ಅವನು ಪ್ರಕೃತಿಯೊಂದಿಗೆ ಮಾತನಾಡುವುದನ್ನು ಕಲಿಯುತ್ತಾನೆ. ಅವನು ಗಾಳಿಯಂತೆ ಆಗುವ ಸಾಮರ್ಥ್ಯವನ್ನು ಕೂಡ ಸಾಧಿಸುತ್ತಾನೆ. ಇದು ಅವನ ಆತ್ಮಶಕ್ತಿಯ ಸಂಕೇತ. ಕೊನೆಗೆ ಅವನು ಈಜಿಪ್ಟ್ನ ಪಿರಮಿಡ್ಗಳಿಗೆ ತಲುಪುತ್ತಾನೆ. ಆದರೆ ಅಲ್ಲಿ ಅವನಿಗೆ ಮತ್ತೊಂದು ಪರೀಕ್ಷೆ ಎದುರಾಗುತ್ತದೆ. ಕಳ್ಳರು ಅವನನ್ನು ಹೊಡೆದು ಅವನ ಸಂಪತ್ತನ್ನು ಕಸಿದುಕೊಳ್ಳುತ್ತಾರೆ. ಅವರಲ್ಲಿ ಒಬ್ಬನು ಹೇಳುತ್ತಾನೆ, ನನಗೂ ಒಂದು ಕನಸು ಕಂಡಿತ್ತು, ಸ್ಪೇನ್ನ ಒಂದು ಚರ್ಚ್ ಬಳಿ ಖಜಾನೆ ಇದೆ ಎಂದು. ಆದರೆ ನಾನು ಅದನ್ನು ಅನುಸರಿಸಲಿಲ್ಲ. ಈ ಮಾತು ಕೇಳಿ ಸ್ಯಾಂಟಿಯಾಗೋಗೆ ಸತ್ಯ ಗೊತ್ತಾಗುತ್ತದೆ. ಅವನ ಖಜಾನೆ ಅವನು ಪ್ರಾರಂಭಿಸಿದ ಸ್ಥಳದಲ್ಲೇ ಇದೆ. ಅವನು ಮತ್ತೆ ಸ್ಪೇನ್ಗೆ ಹಿಂತಿರುಗುತ್ತಾನೆ. ಅವನು ಮೊದಲು ನಿದ್ರಿಸಿದ ಚರ್ಚ್ಗೆ ಹೋಗಿ ಅಲ್ಲಿ ಅವನು ನಿಜವಾದ ಖಜಾನೆಯನ್ನು ಕಂಡುಕೊಳ್ಳುತ್ತಾನೆ. ಈ ಕಥೆಯ ಮುಖ್ಯ ಸಂದೇಶವೇನು? ನಮ್ಮ ಕನಸುಗಳು ವ್ಯರ್ಥವಲ್ಲ. ಅವು ನಮ್ಮನ್ನು ನಮ್ಮ ನಿಜವಾದ ಗುರಿಯತ್ತ ಕರೆದೊಯ್ಯುತ್ತವೆ. ಪ್ರಯಾಣದಲ್ಲೇ ನಾವು ಜೀವನದ ಮಹತ್ವದ ಪಾಠಗಳನ್ನು ಕಲಿಯುತ್ತೇವೆ. ಸಂಕಷ್ಟಗಳು, ವಿಫಲತೆಗಳು, ಪ್ರೀತಿ, ಭಯ ಇವೆಲ್ಲವೂ ನಮ್ಮನ್ನು ರೂಪಿಸುತ್ತವೆ. ಕೊನೆಗೆ ಸ್ಯಾಂಟಿಯಾಗೋ ಅರಿತುಕೊಳ್ಳುತ್ತಾನೆ, ಖಜಾನೆಯಂದ್ರೆ ಕೇವಲ ಹಣವಲ್ಲ, ಅದು ನಮ್ಮ ಜೀವನದ ಅನುಭವಗಳು, ಅದು ನಮ್ಮ ಬೆಳವಣಿಗೆ, ಅದು ನಮ್ಮ ಆತ್ಮಜ್ಞಾನ. ಹೀಗಾಗಿ ನೀವು ನಿಮ್ಮ ಕನಸನ್ನು ಅನುಸರಿಸಲು ಹೆದರಬೇಡಿ. ಯಾಕೆಂದ್ರೆ ನೀವು ಏನಾದರೂ ನಿಜವಾಗಿ ಬಯಸಿದಾಗ ಸಕಲ ಬ್ರಹ್ಮಾಂಡವೇ ನಿಮಗೆ ಸಹಾಯ ಮಾಡಲು ಒಗ್ಗೂಡುತ್ತದೆ.